ಗಂಗಾಧರೇಶ್ವರನ ಕುಂಭಾಭಿಷೇಕ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕಕ್ಕೆ ನಮ್ಮ ಶಿವಪುರಿ ಸ್ವಾಮಿ ದೇವರು, ನಮ್ಮ ಬಾಲಗಂಗಾಧರನಾಥ ಸ್ವಾಮಿ ದೇವರು ಇವರೆಲ್ಲ ಬಂದು ಈ ಒಂದು ವಿಶೇಷವಾಗಿ ಸ್ವಾಮಿಯನ್ನು ವಿಶೇಷಯುಕ್ತವಾಗಿ ಕುಂಭಾಭಿಷೇಕ ಮಹಾಮಂಡಲಾಭಿಷೇಕಾದಿ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಅಂದರೆ ಗವಿಯಲ್ಲಿ ಗಂಗಾಧರ ಎಲ್ಲರ ಮನಸ್ಸಿನಲ್ಲೂ ಸ್ವಾಮಿ ಇದ್ದಾನೆ, ಅಲ್ಲಿ ಯಾರಿಗೂ ತೋರಿಸ್ಪಡಿಸೋಕ್ಕಾಗೋದಿಲ್ಲ. ಆ ರೀತಿಯಾಗಿ ನಮ್ಮ ಗವಿಯಲ್ಲಿರೋ ಗಂಗಾಧರೇಶ್ವರನ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿ ಇವತ್ತಿನ ಒಂದು ಪ್ರತಿಷ್ಠಿತವಾದ ದೇವಸ್ಥಾನ. 3 ದೇವಸ್ಥಾನಗಳಲ್ಲಿ ಒಂದು ಗವಿ ಗಂಗಾಧರ, ಒಂದು ಕಾಡುಮಲ್ಲೇಶ್ವರ, ಒಂದು ಆದಸೂರು ಸೋಮೇಶ್ವರ. ನಮ್ಮ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ಸಂಸ್ಥೆಯ ಮೂಲಕ ನಾಡಪ್ರಭು ಧರ್ಮಪ್ರಭು ಬೆಂಗಳೂರು ನಿರ್ಮಾತೃರು, ನಮ್ಮೆಲ್ಲರ ಅಭಿಮಾನ ಮತ್ತು ಹೆಮ್ಮೆ, ಕನ್ನಡ ನಾಡಿನ ಅಪರೂಪದ ಒಬ್ಬ ಚಾರಿತ್ರಿಕ ವ್ಯಕ್ತಿತ್ವ ನಾಡಪ್ರಭು ಕೆಂಪೇಗೌಡರ ಜೀವನ ಆದರ್ಶಗಳನ್ನು, ಅವರ ಸಾಧನೆಗಳನ್ನು, ಈ ಜಗತ್ತಿಗೆ ಅವರು ನೀಡಿರುವಂಥ ಕೊಡುಗೆಗಳನ್ನು ನೋಡಿ ಸಂತೋಷ ಪಡಲಿ, ಇತಿಹಾಸವನ್ನು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಕೆಂಪೇಗೌಡರ ವೈಭವ ಯಾತ್ರೆನ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೇವೆ. ಈ ವೈಭವ ಯಾತ್ರೆ ಅವರು ಮಾಡಿರುವಂಥ ಕೋಟೆ ಕೊತ್ತಲುಗಳು ನಿರ್ಮಾಣ ಮಾಡುವಂಥದ್ದು, ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡುವಂಥದ್ದು, ದೇವಾಲಯಗಳನ್ನ ನಿರ್ಮಾಣ ಮಾಡುವಂತಹ ಅನೇಕ ಪವಿತ್ರವಾದಂಥ ಕೊಡುಗೆಗಳನ್ನು ನಮ್ಮ ಜನಸಾಮಾನ್ಯರು, ಯುವಕರು, ವಿದ್ಯಾರ್ಥಿಗಳು, ಹಿರಿಯರು ಎಲ್ಲರೂ ಕೂಡ ನೋಡಿ ಸಂತೋಷ ಪಡಲಿ ಅನ್ನೋ ಮಹಾ ಆಸೆಯನ್ನು ಇಟ್ಟುಕೊಂಡು ಕೆಂಪೇಗೌಡರ ವೈಭವ ಯಾತ್ರೆ ಪ್ರಾರಂಭ ಆಗ್ತಾಯಿದೆ. ವಿಶ್ವ ಒಕ್ಕಲಿಗರ ವೇದಿಕೆ ಒಂದು ವಿಶೇಷವಾದಂಥ ಕಾರ್ಯಯೋಜನೆ ಮಾಡಿಕೊಂಡು ಯಾರಿಗೆ ವೈಯಕ್ತಿಕವಾಗಿ ಪ್ರವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಡಪ್ರಭು ಕೆಂಪೇಗೌಡರ ಚರಿತ್ರೆನ ತಿಳ್ಕೋಬೇಕು ಅನ್ನೋದು ಮಹದಾಸೆ ಇದೆ, ಅಂಥವರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2ನೇ ಶನಿವಾರ ಮತ್ತು 4ನೇ ಶನಿವಾರ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಇಲ್ಲಿ ಏನು ಗವಿಗಂಗಾಧರೇಶ್ವರ ಮಹಾಸನ್ನಿಧಿ ಇದೆ, ಈ ಸನ್ನಿಧಿಯ ಮೂಲಕ ಆ ಯಾತ್ರೆಯನ್ನು ಪ್ರಾರಂಭ ಮಾಡುವಂಥ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಸುಮಾರು 12ಕ್ಕೂ ಹೆಚ್ಚು ಪ್ರದೇಶಗಳನ್ನು, ಅದರಲ್ಲೂ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರುವಂಥ ದೇವಾಲಯಗಳು, ಕೋಟೆಗಳು, ಕಟ್ಟೆಗಳು, ಕೆರೆಗಳು ಇವುಗಳನ್ನ ನೋಡ್ಕೊಂಡು ಬರುವಂಥ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಮಧ್ಯೆ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಪ್ರವಾಸಿಗರಿಗೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇಲ್ಲಿ ಸಹಾಯ ಅನ್ನೋದು ಏನು ಬರೋದಿಲ್ಲ, ಯಾಕೆಂದರೆ ರವಿಶಂಕರು ನಾವು ಎಲ್ಲ ತುಂಬ ಹಳೆಯ ಸ್ನೇಹಿತರುಗಳು. ಅವರು ಒಂದು ಸಂಸ್ಥೆ ಪ್ರಾರಂಭ ಮಾಡಿದಾಗಿಂದ ನಾವು ನಮ್ಮ ಒಡನಾಟದಲ್ಲಿದ್ದೀವಿ. ಈ ಒಂದು ಅವರು ಏನು ಅವ್ರ ಮನೆ ಕೆಲಸಗಳ್ನ ಯಾವುದೂ ಮಾಡ್ತಾಯಿಲ್ಲ. ಒಂದು ಸಮಾಜದಲ್ಲಿ ಒಂದು ಜನಾಂಗದ ಮತ್ತು ಇವತ್ತೇನು ಪ್ರಪಂಚದಲ್ಲಿ ಬೆಂಗಳೂರು ನಂಬರ್ 1 ಅಂತ ಏನು ಅನಿಸ್ಕೊಂಡಿದೆ, ಅಂಥ ನಾಡನ್ನು ಕಟ್ಟಿದಂಥ ಪ್ರಭುಗಳನ್ನ ನೆನೆಸ್ಕೊಳ್ಳೋ ಅಂಥ ಕಾರ್ಯಕ್ರಮ ಯಾರೂ ಅಂಥದ್ದನ್ನು ಮನಸ್ಸು ಮಾಡಲಿಕ್ಕೆ ಹೋಗಲ್ಲ. ಅಂಥ ಒಂದು ಆಲೋಚನೆ ನಮ್ಮ ರವಿಶಂಕರ್ ತಂಡದವ್ರಿಗೆ ಬಂದು ಅವರು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕಾದಂಥ ವಿಷಯ. ಅಂಥ ವಿಷಯನ ಅವ್ರು ಮಾಡಬೇಕಾದ್ರೆ ನಮ್ಮಂಥ ಅವ್ರು ಎಲ್ಲರೂ ಸಹಕಾರಿಯಾಗಿದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಾಂಗದ ಮತ್ತು ಕೆಂಪೇಗೌಡರ ಇತಿಹಾಸವನ್ನು ಇಡೀ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ತಿಳಿಸೋದಕ್ಕೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗುತ್ತೆ. ಅಂಥ ಒಂದು ಕಾರ್ಯಕ್ರಮನ ನಿಜವಾಗ್ಲೂ ನಾವೆಲ್ಲ ಯಾವಾಗಲೂ ಸ್ವಾಗತಿಸೋಣ, ಸದಾ ಅವ್ರ ಜೊತೆಲಿ ನಿಂತ್ಕೊಂಡು ಈ ಕಾರ್ಯಕ್ರಮಗಳನ್ನ ಮಾಡೋಣ. ಇವತ್ತೇನು ಈ ಒಂದು ಕಾರ್ಯಕ್ರಮನ ನಮ್ಮ ನಿಶ್ಚಲಾನಂದ ಮಹಾ ಗುರೂಜಿಯವರು ಮತ್ತು ಸೋಮನಾಥ ಸ್ವಾಮೀಜಿಯವರು ಮತ್ತು ನಮ್ಮ ಮಂಜುನಾಥ ಸ್ವಾಮೀಜಿಯವರು ಮತ್ತು ಸೋಮಸುಂದರ್ ದೀಕ್ಷಿತರು ಈ ಒಂದು ಮಹಾ ಗುರುಗಳ ಮಧ್ಯೆ ಒಂದು ಈ ಕಾರ್ಯಕ್ರಮ ಪ್ರಾರಂಭ ಆಗಿರೋದು ಒಂದು ಶುಭ ಸಂಕೇತ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರವಿಶಂಕರ್ ಅವ್ರ ತಂಡಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ, ನಾವು ಸದಾ ಅವ್ರ ಜೊತೇಲಿ ಇರ್ತೀವಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊತೀನಿ. ಆ ಭಾಗದ ಅನೇಕ ಕೋಟೆಗಳು ನಾನು ಎಲ್ಲ ಚಿತ್ರೀಕರಣವನ್ನು ಮಾಡಿದ್ದೀನಿ, ನಿಮ್ಮ ಜೊತೆಯಲ್ಲಿ ಬರ್ತೀನಿ. ಬಂದಂಥವರಿಗೆ ಅನ್ನದಾಸೋಹವನ್ನು ಮಾಡಿ, ಯಾಕೆಂದರೆ ಕೆಂಪೇಗೌಡರು ಒಕ್ಕಲಿಗರು, ಅವರ ಮೊದಲನೇ ಗುರಿ ಹಸಿದು ಬಂದವ್ರಿಗೆ ಅನ್ನ ಹಾಕಬೇಕು, ಎತ್ತು ಕರುಗಳನ್ನ ಸಾಕಬೇಕು, ಇಲ್ಲಿ ಸಮೃದ್ಧಿಯಾಗಿ ರೈತರು ಬಾಳಬೇಕು, ಬದುಕಬೇಕು, ಹರ್ಷವನ್ನು ವ್ಯಕ್ತಪಡಿಸಬೇಕು ಅಂತ ಕಟ್ಟಿದಂಥ ನಾಡೇ ಬೆಂದ ಕಾಳೂರು ಬೆಂಗಳೂರು. ಅದಕ್ಕೋಸ್ಕರ ನಾನು ಸಹ ಅಲ್ಲಿ ಬಂದಾಗ ಊಟದ ವ್ಯವಸ್ಥೆ ನಿಮ್ಮ ಜೊತೆಯಲ್ಲಿರ್ತೀನಿ. ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿಸಿ ನಿಮಗೆ ಎಲ್ಲ ಬೆಟ್ಟಗಳಿಗೆ ಮಾರ್ಗದರ್ಶನ ಮತ್ತು ನಿಮ್ಮ ಜೊತೆಯಲ್ಲಿ ನಾನು ನಿಲ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಇವತ್ತು ಗವಿಗಂಗಾಧರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮುಂದಿನ ಆ ಒಂದು ವೇದಿಕೆಯಲ್ಲಿ ಮಹಾಸ್ವಾಮಿಗಳ ಸಮೂಹದಲ್ಲಿ ಎಲ್ಲ ಹಿರಿಯರ ಮತ್ತು ಪದಾಧಿಕಾರಿಗಳ ಸಂಘ ಸಂಸ್ಥೆ ಅಧ್ಯಕ್ಷರ ಜೊತೆಯಲ್ಲಿ ಇದು ಒಂದು ಪ್ರಾರಂಭವನ್ನು ಮಾಡ್ತಾಯಿದ್ರಿ. ಇದು ಸೂರ್ಯಚಂದ್ರಂತ ಇವತ್ತೇನು ಮಾಗಡಿ ಕೆಂಪೇಗೌಡರು ನಿಂತಿದ್ದಾರಲ್ಲ, ಬೆಂಗಳೂರು ಕೆಂಪೇಗೌಡರು, ಇದೇ ಥರ ರವಿಶಂಕರ್ ಅವರು ಮತ್ತು ಅವರ ಸಂಘ ಪರಿವಾರರು ನಿರಂತರವಾಗಿ ಸದಾಕಾಲ ಜನರ
ಮನಸ್ಸಿನಲ್ಲಿ ಮನ್ನಣೆಯಲ್ಲಿ ಗೌರವವನ್ನು ಕೊಡುವಂಥ ಕೆಲಸದಲ್ಲಿ ಅವರು ಪಾತ್ರರಾಗ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಪಾತ್ರನೂ ಅವರ ಜೊತೆಯಲ್ಲಿರುವಂಥದ್ದು. ನಮಗೆ ಗೊತ್ತಿದೆ ಮಾಗಡಿ ಕೆಂಪೇಗೌಡರ ಇತಿಹಾಸವನ್ನು ನಾನು 25 ವರ್ಷಗಳ ಯಾರೂ ಮಾಡದ ಕಾಲದಲ್ಲಿ ಮಾಡಿಕೊಂಡು ಅದನ್ನು ಬೆಂಗಳೂರಿಗಾಗಿರ್ಬೋದು ಸುತ್ತ ಇವತ್ತು ಬೆಂಗಳೂರು ಕೆಂಪೇಗೌಡರು ಅವರೇ ಅಂತ ತೋರಿಸ್ತವನು ನಾನು. ಅಲ್ಲೂ ಸಹ ಅನ್ನದಾಸೋಹ ಮುಖಾಂತರ ನಾನು ಯಾವ ಕೆಲಸನೂ ಮಾಡಿಲ್ಲ. ಲಕ್ಷಾಂತರ ಜನ ಬಂದಾಗಲೂ ಅನ್ನದಾಸೋಹ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಮಾಡಿದೆ. ಈ ಕಾರ್ಯಕ್ರಮಕ್ಕೂ ನಾನೇ ಅನ್ನದಾಸೋಹವನ್ನು ಮಾಡಿ ಇದಕ್ಕೆ ಮಾಗಡಿಯಿಂದ ಚಾಲನೆ ಕೊಡ್ತೀನಿ. ನನಗೆ ಸಂತೋಷ ಇದೆ. ಇದನ್ನು 100 ಜನ ಮಾಡಲಿ, ನೀವು ಎಷ್ಟೇ ಬಾರಿ ಬನ್ನಿ, ಅದನ್ನು ಸಂಪೂರ್ಣವಾದ ಜವಾಬ್ದಾರಿ ಕೆಂಪೇಗೌಡರ ಇತಿಹಾಸಕ್ಕೆ ನಾನು ಸದಾ ತಲೆಬಾಗಿ ಅವರ ಸೇವೆಯಲ್ಲಿ ಇದ್ದೀನಿ, ಮುಂದುವರಿತೀನಿ. ಅವರೆಲ್ಲರೂ ಬರಲಿ, ಅವ್ರನ್ನ ಸ್ವಾಗತಿಸ್ತೀನಿ, ಗೌರವಿಸ್ತೀನಿ. ಈಗ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಏನೇನು ಸಾಧನೆ ಮಾಡಿದ್ದಾರೆ, ಅವರ ನಿರ್ಮಿಸಿದಂಥ ದೇವಸ್ಥಾನಗಳು ಯಾವುದು, ಅವರು ಕಟ್ಟಿದಂಥ ಕೆರೆಗಳು ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈ ಸಂಪೂರ್ಣ ಮಾಹಿತಿ ನಮ್ಮ ಕನ್ನಡಿಗರಿಗೆ, ಬೆಂಗಳೂರಿನವರಿಗೆ ಮತ್ತು ಕರ್ನಾಟಕ ರಾಜ್ಯದವರಿಗೆ ತಿಳಿಸ್ಕೊಡೋ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ನಮ್ಮ ವಿಶ್ವ ಒಕ್ಕಲಿಗರ ಮಹಾವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಒಂದು ಯಾತ್ರೆ ರೀತಿ ಹೊರಡೋಣ. ಯಾತ್ರೆ ಹೊರಟಾಗ ಆ ಜಾಗದ ಮಹಿಮೆ ಮತ್ತು ಯಾವ ಕಾಲದಲ್ಲಿ ಅದು ನಿರ್ಮಾಣ ಮಾಡಿದ್ದು, ಯಾವ ಕೆಂಪೇಗೌಡರು ಅದು ನಿರ್ಮಾಣ ಮಾಡಿದ್ದು, ಅದರ ಇತಿಹಾಸ ಏನು ತಿಳಿಸ್ಕೊಡೋದೇ ಇದ್ರ ಮುಖ್ಯ ಉದ್ದೇಶ ಆಗಿದೆ. ಸರ್, ಇದು ನಾಡಪ್ರಭು ಕೆಂಪೇಗೌಡರನ್ನ ಯುವ ಪೀಳಿಗೆಗೆ ಪರಿಚಯಿಸಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ಅವರ ಆಡಳಿತವನ್ನು ಯಾವ ರೀತಿ ಮಾಡಿದರು, ಅವರ ಆಡಳಿತ ಎಷ್ಟು ವೈಭವಪೂರಿತವಾಗಿತ್ತು, ಎಷ್ಟು ಕೋಟೆ ಕಟ್ಟಳೆಗಳನ್ನು ಕಟ್ಟಿದ್ರು, ಎಷ್ಟು ಕೆರೆಗಳನ್ನು ಕಟ್ಟಿದ್ರು, ಇದೆಲ್ಲ ಇತಿಹಾಸ ಇದೆ. ಆ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು. ಮತ್ತು ಕೆಂಪೇಗೌಡರು ನಿರ್ಮಾಣ ಮಾಡಿದಂತಹ ಕೋಟೆ ಕಟ್ಟಳೆಗಳನ್ನು ಹಿಂಗೆ ಪ್ರವಾಸಿಗರ ಮೂಲಕ ಜನಮಾನಸದಲ್ಲಿ ಅದನ್ನು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾಡಪ್ರಭು ಕೆಂಪೇಗೌಡರ ವೈಭವ ಯಾತ್ರೆಯನ್ನು ನಮ್ಮ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ವತಿಯಿಂದ ನಮ್ಮ ವೈಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ವೈಭವ ಯಾತ್ರೆಯನ್ನು ನಮ್ಮ ಸಮುದಾಯದ ಪರಮ ಪೂಜ್ಯರು ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ವೈಭವ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ವೈಭವ ಯಾತ್ರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಮಕ್ಕಳು, ಕಾಲೇಜು ಮಕ್ಕಳುಗಳಿಗೆ ಮತ್ತು ಹೊರಗಡೆಯಿಂದ ಬರ್ತಕ್ಕಂತಹ ಎಲ್ಲರಿಗೂ ಅದು ನಾಡಪ್ರಭು ಕೆಂಪೇಗೌಡರ ವೈಭವ ಯಾತ್ರೆ ಮೂಲಕ ನಾಡಪ್ರಭು ಕೆಂಪೇಗೌಡರ ಆಡಳಿತವನ್ನು ಪರಿಚಯಿಸಬೇಕು ಮತ್ತು ಅವರ ಒಂದು ಇದನ್ನು ನಾವು ಜೀವಂತವಾಗಿ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವೈಭವ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ವೈಭವ ಯಾತ್ರೆ ಇಂದಿನಿಂದ ಚಾಲನೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ನಮ್ಮ ಏನು ಸಮುದಾಯದ ಎಲ್ಲರೂ ಹಿರಿಯರೆಲ್ಲ ಸೇರಿ ಇದನ್ನು ಒಂದು ಶಾಶ್ವತವಾಗಿ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ. ವಿಶ್ವ ವಕೀಲರ ಮಹಾಸಭೆಯಿಂದ ಕೆಂಪೇಗೌಡರ ಇದಕ್ಕೆ ಪ್ರವಾಸಕ್ಕೆ ವೈಭವ ಯಾತ್ರೆಗೆ ಹೊಂಟಿದ್ದೀವಿ. ನಮ್ಮ ಸಾಯಿಬಾಬಾ ಸೇವಾ ಸಮಿತಿ ಕಡೆಯಿಂದ ನಾವು ಸುಮಾರು 56 ಜನ ಲೇಡೀಸ್ಗಳು ಎಲ್ಲ ಕಡೆ ನಮ್ಮ ಕೆಂಪೇಗೌಡರು ಇದು ಎಲ್ಲೆಲ್ಲಿದೆಯಾ ಪ್ರತಿಮೆ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಒಂದನ್ನೇ ಅರ್ಪಣೆ ಮಾಡಿಬಿಟ್ಟು ಬರ್ತಾ ಇದ್ದೀವಿ. ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ, ಇದಕ್ಕೆ ವೈಭವ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅವ್ರ ಜೊತೆನೆಲ್ಲ ಕೈ ಜೋಡಿಸ್ತಾ ಇದ್ದೀವಿ. ಮತ್ತು ಎಲ್ಲ ಕಡೆನೂ 10 ಕಡೆ ಇದೆ ಕೆಂಪೇಗೌಡರ ಪ್ರತಿಮೆ. ಅಲ್ಲಿ ಎಲ್ಲ ಹೋಗಿ ಪುಷ್ಪಾರ್ಚನೆ ಮಾಡಿ ಅವ್ರನ್ನ ಜ್ಞಾಪಿಸ್ಕೊಂಡು ಇನ್ನೂ ನಾವು ಅವ್ರ ಥರನೇ ನಾವು ಎಲ್ಲ ಮುಂದುವರಿಬೇಕು ಅಂತೇಳಿ ಎಲ್ಲ ಪಾದಯಾತ್ರೆ ಹೋಗ್ತಾ ಇದ್ದೀವಿ ನಾವು. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮೇಡಮ್ ಜೊತೆಗೆ ನಾವೆಲ್ಲ ಏನೇನು ಮಾಡಬೇಕು ಎಲ್ಲ ಮುಗಿಸ್ಕೊಂಡು ನಾವು ಬರ್ತೀವಿ ಸರ್.